ಗೈಸ್ ನೋಡಿ, ಇವಾಗ ಬೈಕ್ ಟ್ಯಾಕ್ಸಿಯಲ್ಲಿ ಇನ್ನೂ ಒಂದು ಆರ್ಡರ್ ಕೂಡ ಬಂದಿದೆ. ಅಂದರೆ ಪಿಕಪಿಗೆ ಹೋಗ್ತಾ ಇದ್ದೀನಿ ನಾನು ಆಲ್ರೆಡಿ. ಅಂದರೆ 550 ಮೀಟ್ರ್ ಇದೆ ಅಷ್ಟೇ ಪಿಕಪ್ಪು. ಇನ್ನೊಂದೇನಪ್ಪ ಅಂತಂದರೆ ಡ್ರಾಪ್ ತುಂಬ ಚೆನ್ನಾಗಿರೋ ಡ್ರಾಪ್ ಬಂದೈತೆ. ಎಲ್ಲಿಗೆ ಬಂದೈತೆ ಅಂತ ಅಂದರೆ ದೊಡ್ಡಬಳ್ಳಾಪುರಕ್ಕೆ ಬಂದಿರುವಂಥದ್ದು ಡ್ರಾಪ್ ಇದು. ಮೇಯ್ನ್ ಏನಪ್ಪ ಅಂತ ಅಂದರೆ ನಾನು ರ್ಯಾಪಿಡೋ ಫುಲ್ ಡೇ ಅರ್ನಿಂಗ್ ಮಾಡೋಣ ಇವತ್ತು ಅಂತಲೇ ಅಂದ್ಕೊಂಡು ಬಂದಿದ್ದು. ಬಟ್ ನೋಡಿದ್ರೆ ರ್ಯಾಪಿಡೋ ಫುಲ್ ಡೇ ಅರ್ನಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಏನಕ್ಕೆ ಅಂತ ಅಂದರೆ ಈಗ ಆರ್ಡರ್ ಬಂದಿರೋದು ದೊಡ್ಡಬಳ್ಳಾಪುರ ಸೈಡಿಗೆ ಬಂದಿರೋದಲ್ವಾ. ದೊಡ್ಡಬಳ್ಳಾಪುರದಿಂದ ತುಮಕೂರು ಹತ್ರ ಜೊತೆಯಲ್ಲಿ ರೋಡ್ ತುಂಬ ಚೆನ್ನಾಗಿರುತ್ತೆ, ಟ್ರಾಫಿಕ್ ಕೂಡ ಒಂಚೂರು ಇರೋಲ್ಲ, ಆರಾಮಾಗಿ ಹೊರಟೋಗ್ಬೋದು. ಅದಕ್ಕೋಸ್ಕರ ನೋಡೋಣ ಬನ್ನಿ. ಆರ್ಡರ್ ಏನಾರು ನಾನು ಇವ್ರನ್ನ ಕರ್ಕೊಂಡು ಹೋದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡಲ್ಲ. ಅಕಸ್ಮಾತ್ ಏನಾದ್ರು ಇವ್ರನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅಂದರೆ ಏನಾದ್ರು ಫೇಕ್ ಆರ್ಡರ್ ಆಗಿದ್ರೆ ಅಲ್ಲಿಗೆ ಹೋಗ್ತಿದ್ದಂಗೆ ಕ್ಯಾನ್ಸಲ್ ಆದರೆ ಅವಾಗ ಏನು ಮಾಡೋಕ್ಕಾಗಲ್ಲ, ಮತ್ತೆ ಕಂಟಿನ್ಯೂ ಮಾಡೋಣ. ಸದ್ಯಕ್ಕೆ ಬನ್ನಿ ಇವಾಗ ಹೋಗೋಣ, ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡೋಣ. ಇನ್ನೊಂದು ಬೈಕ್ ಟ್ಯಾಕ್ಸಿ ಬಂದೈತಾ ಪಾರ್ಸಲ್ ಬಂದೈತಾ ನೋಡಲಿಲ್ಲ. ನನಗೆ ಅನ್ನಿಸ್ದಂಗೆ ಬೈಕ್ ಟ್ಯಾಕ್ಸಿನೇ ಅಂತ ಅನ್ನಿಸ್ತಾ ಇದೆ. ಹೋಗಿ ನೋಡೋಣ. ಅಂದರೆ ಒಂದು ಲಾಂಗ್ ಡ್ರಾಪ್ ಅಂತಲೇ ಅನ್ಬೋದು. ಬೈಕ್ ಟ್ಯಾಕ್ಸಿ ನಾನು ಇಷ್ಟು ದೂರದ್ದು ಯಾವತ್ತೂ ಕೂಡ ಮಾಡಿಲ್ಲ. ಅಂದರೆ ಮಾಡಿದ್ರೆ ಇದೆ, ಇವತ್ತೇ ಫಸ್ಟು ಮಾಡ್ತಾ ಇರೋದು. ಅಂದರೆ ನಾನು ತುಂಬ ಚಿಕ್ಕ ಆರ್ಡರೇ ತೊಗೊಳೋದು. ಏನಕ್ಕೆ ಅಂತ ಅಂದರೆ ಚಿಕ್ಕ ಆರ್ಡರ್ಗೆ ಅಮೌಂಟ್ ಚೆನ್ನಾಗಿ ಕೊಡ್ತಾನೆ. ಈ ದೊಡ್ಡ ಆರ್ಡರ್ಗೆ ಏನು ಮಾಡ್ತಾನೆ ಅಂತ ಅಂದರೆ ಕಿಲೋಮೀಟರ್ ಜಾಸ್ತಿ ಇರುತ್ತೆ, ಬಟ್ ಅಮೌಂಟ್ ಕಮ್ಮಿ ಕೊಡ್ತಾನೆ. ಇನ್ನೊಂದು ಮೇಯ್ನ್ ಏನು ಅಂತಂದರೆ ಇದು ದೊಡ್ಡಬಳ್ಳಾಪುರ ಸೈಡಿಗೆ ಬಂತಲ್ಲ, ಅದಕ್ಕೋಸ್ಕರ ಎತ್ಕೊಂಡೆ ಅಷ್ಟೇ. ಬೇರೆ ಸೈಡಿಗೆ ಬಂದಿರೋ ಎತ್ಕೊಳ್ತಾನೆ ಇರಲಿಲ್ಲ. ಅಂದರೆ ಈಗ ದೊಡ್ಡಬಳ್ಳಾಪುರಕ್ಕೂ ಟ್ರಾಫಿಕ್ ಸ್ವಲ್ಪ ಕಮ್ಮಿನೇ ಇರುತ್ತೆ, ಅಂದರೆ ಈಸಿಯಾಗಿ ಆರಾಮಾಗಿ ಹೋಗ್ಬೋದು. ಅದಕ್ಕೋಸ್ಕರ ನಾನು ಈ ಆರ್ಡರ್ನ ಅಕ್ಸೆಪ್ಟ್ ಮಾಡ್ಕೊಂಡಿರೋದು. ಮೊದಲನೇದಾಗಿ ಇದು ಫೇಕ್ ಆರ್ಡರ್ ಆಗಿರಲಿಲ್ಲ ಅಂದರೆ ಸಾಕು. ಬನ್ನಿ ಹೋಗೋಣ. ಇನ್ನೇ ಹತ್ತತ್ರ ಬಂದೆ, ಯಾರೋ ವೆಯ್ಟ್ ಮಾಡ್ತಾ ಇರಂಗಿದ್ದಾರೆ ಗೈಸ್. ಇದೇನು ಆಟೋ ಸ್ಟ್ಯಾಂಡ್ ಇರಂಗಿದೆ? ಆಟೋ ಸ್ಟ್ಯಾಂಡ್ ಏನಲ್ಲ ಅಂತ ಅನಿಸುತ್ತೆ ಗೈಸ್. ಆಟೋ ಸ್ಟ್ಯಾಂಡ್ ಆದರೆ ಕಷ್ಟ. ಫೇಕ್ ಆರ್ಡರ್ ಮಾಡ್ತಾರೆ ಅಂತ ಅಂದರೆ ಲಾಂಗ್ ಆರ್ಡರ್ ಮಾಡ್ತಾರಲ್ಲ, ಸುಮ್ಮನೆ ಬರಲಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಗೈಸ್ ಆಟೋ ಸ್ಟ್ಯಾಂಡೇ ಗೈಸ್ ಇದು. ಬನ್ನಿ ಇಲ್ಲಿ ಹಾಕೊಂಡು ಕಾಲ್ ಮಾಡೋಣ, ಎಲ್ಲರೂ ಕೇಳೋಣ. ನನಗೆ ಅನ್ನಿಸ್ದಂಗೆ ಯಾರೋ ಆಟೋ ಡ್ರೈವರೇ ಬುಕ್ ಮಾಡಿರ್ಬೇಕು ಗೈಸ್. ಇಲ್ಲ ಇನ್ನೂ ಮುಂದೆ ತೋರಿಸ್ತೈತೆ. ಏನ್ ಗೈಸ್ ನಾಟ್ ರೀಚಬಲ್ ಬರ್ತೈತೆ? ನೀವು ಡೈಲ್ ಮಾಡಿದ ಸಂಖ್ಯೆಯು ಪ್ರಸ್ತುತ ಕಾರ್ಯನಿರತವಾಗಿದೆ ಅಥವಾ ಇದು ಈಗ ಸಾಧ್ಯವಿಲ್ಲ, ದಯವಿಟ್ಟು ನಂತರ ಪ್ರಯತ್ನಿಸಿ. ಅಂದ್ರೆ ತುಂಬಾ ಲಾಂಗ್ ಡ್ರಾಪ್ ಇದು. ಅಂದ್ರೆ ದೊಡ್ಡಬಳ್ಳಾಪುರಕ್ಕೆ ಬಂದಿರೋದು ಇದು. ಅದಕ್ಕೋಸ್ಕರ ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ಇಲ್ಲ ಅಂತಂದರೆ ಅಕ್ಸೆಪ್ಟ್ ಮಾಡ್ಕೊತಾ ಇರಲಿಲ್ಲ. ನೋಡಿ ಹೆಂಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಆರ್ಡರ್ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಅಷ್ಟೇ ಗಾಯಸಿ. ಏನು ಮಾಡೋಕ್ಕಾಗುತ್ತೆ, ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ. ಸುಮ್ಮನೆ ಪಿಕಪ್ಪಿಗೆ ಬಂದೆ ಅಲ್ಲಿಂದ ಇಲ್ಲಿಗೆ. ಅಥವಾ ಈ ಸಮಯದಲ್ಲಿ ತಲುಪಲು ಸಾಧ್ಯವಿಲ್ಲ, ದಯವಿಟ್ಟು ನಂತರ ಪ್ರಯತ್ನಿಸಿ. ಬಿಸಿ ಬರ್ತಾ ಇದೆ ಗೈಸ್. ಅಂದರೆ ನನಗೆ ಅನ್ನಿಸ್ದಂಗೆ ಯಾವುದೋ ಪಕ್ಕ ಫೇಕ್ ಆರ್ಡರ್ ಇದು, ಅದಕ್ಕೋಸ್ಕರನೇ ಹಿಂಗೆ ಆಗ್ತಾ ಇದೆ. ನೋಡಿ ಅವಾಗಿಂದ ಎಷ್ಟು ಸಲ ಕಾಲ್ ಮಾಡಿದ್ದೀನಿ, ಹೋಗ್ತಾನೆ ಇಲ್ಲ. ಲಾಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಅಷ್ಟೇ. ಇಲ್ಲ ಅಂತ ಅಂದರೆ ಆರ್ಡರ್ನ ಕ್ಯಾನ್ಸಲ್ ಮಾಡ್ತೀನಿ. ಗೈಸ್ ಒಳ್ಳೆ ಆರ್ಡರೇ ಬಂದಿತ್ತು, ಬಟ್ ನೋಡಿ ಏನು ಮಾಡೋಕ್ಕಾಗಲ್ಲ, ಕ್ಯಾನ್ಸಲ್ ಮಾಡೋಣ ಅಷ್ಟೇ. ಇದು ಫೇಕೇ ಬಿಡ್ರಿ ಅಂತ ಅಂದರೆ ಇಷ್ಟು ದೂರದಿಂದ ಐತೆ ಅಂತ ಅಂದರೆ ಆಲ್ಮೋಸ್ಟ್ ಅಲ್ಲೂ ಪ್ಲೀಸ್ ಕ್ಯಾನ್ಸಲ್ ದ ರೈಡ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಯಾರು ಬರತ್ತೆ ಹೆಂಗಿಂದ ಬರ್ತೈತೆ ಕಾಲು. ಹಲೋ ಸರ್ ರ್ಯಾಪಿಡ್ ಅಲ್ಲ? ಹೌದು. ಅಲ್ಲೇ ಇದೀರಲ್ಲ ಹಾಂ ಹೌದು. ನೀವು? ನಮ್ದು ಇದು ನೆಟ್ವರ್ಕ್ ಹೊರಟಾಗೈತೆ, ಗೊತ್ತಾಗಿದೆ ಅಲ್ಲೇ. ಹೌದಾ, ಸರಿ ಬಂದಿದ್ದು. ಅಂದರೆ ಎಲ್ಲಿಗೆ ಹೇಳ್ರಿ ಡ್ರಾಪು? ಅದೇ ರಾಜನಗುಂಟೆ, ವಿಶ್ವನಾಥ್ಪುರ. ಹಾಂ, ವಿಶ್ವನಾಥ್ಪುರ. ಎಲ್ಲಿ ಬರುತ್ತೆ ಬ್ರೋ ಅದು? ರಾಜನಗುಂಟೆ ಬರ್ತಾ ಇತ್ತು. ಗೊತ್ತಾ? ಹಾಂ ಹೌದು. ರಾಜನಗುಂಟೆ ಬಿಟ್ಟು ಹೋಗೋದು ಸ್ವಲ್ಪ. ಅಂದರೆ ಇನ್ನೂ ಎಷ್ಟು
ಎಷ್ಟೊತ್ತಾಗುತ್ತೆ ಬರಕ್ಕೆ ನೀವು? ಬ್ರೋ ಇಲ್ಲೇ ಇದ್ದೀನಿ, ಸ್ವಲ್ಪ ಸ್ವಲ್ಪ ಹಿಂದೆ ಇದ್ದೀನಿ. ಆಯ್ತು ಸರಿ ಬನ್ನಿ. ಅಂದರೆ ಇದೇ ನಂಬರಲ್ಲಿ ಕಾಲ್ ಮಾಡ್ತೀರಾ ಏನು? ಓ ಅದು ನೆಟ್ವರ್ಕ್ ಮಾಡ್ತೀನಿ ಇನ್ನೊಂದು ನಂಬರ್. ಹಾಂ, ಅವಾಗಿಂದ ಮಾಡ್ತಾ ಇದ್ದೀನಿ, ಅದು ನಾಟ್ ರೀಚೇಬಲ್ ಬರ್ತಾ ಇದೆ. ಹಾಂ, ನಾಟ್ ರೀಚೇಬಲ್ ಅಂತ ಬರ್ತಾ ಇದೆ. ಸರಿ. ಗೈಸ್ ನೋಡಿ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ, ನೋಡೋಣ ಬರ್ತಾರೇನು. ಸರ್ ಅಲ್ಲ ಬ್ರೋ, ಇದು ಸ್ವಲ್ಪ ಇದು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇತ್ತಾ? ಹೌದು. ನಾನು ಲೊಕೇಶನ್ ಕಾಣಿಸ್ತಾ ಇತ್ತಾ ನಿಮ್ಗೆ? ಇಲ್ವಲ್ಲ. ಎಲ್ಲಿದ್ದೀರಾ ನೀವು? ಯಾವ ಕಡೆಗೆ ಬರಬೇಕು ಬ್ರೋ? ಸ್ಟ್ರೈಟ್ ಬಾ. ಹಾಂ, ಸ್ಟ್ರೈಟ್ ಬಂದು ಲೊಕೇಶನ್ ಕಾಣಿಸ್ತಾ ಇದೆ ಮಾತ್ರ. ಹಲೋ, ಎಲ್ಲಿದ್ದೀರಾ ಬ್ರೋ? ಹಾಂ ಹೌದು, ಸರ್ಕಲಲ್ಲಿ ಲೆಫ್ಟಿಗೆ ತಗೊಂಡೆ. ಹಲೋ, ಸರ್ಕಲಲ್ಲಿ ಪೆಟ್ರೋಲ್ ಬಂಕ್ ಇದೆಯಾ? ಪೆಟ್ರೋಲ್ ಬಂಕ್ ಕಾಣಿಸ್ತಲ್ಲ ಬ್ರೋ. HDFC ಬ್ಯಾಂಕ್ ಇದೆಯಲ್ಲ, HDFC. ಹಾಂ, ಹಾಂ ಲೆಫ್ಟಾ? ಹಾಂ ಹೌದು. ಬ್ರೋ ಪ್ಯಾಷನ್ ಪ್ಲೇಸ್ ಬ್ರೋ. ಹಲೋ, ಹಲೋ ಹಲೋ, ಎಲ್ಲಿದ್ದೀರಾ ಬ್ರೋ? ಲೆಫ್ಟ್ ಬಂದ ಬ್ರೋ. ಹ್ಞೂ ಬ್ರೋ. ಎಲ್ಲಿದ್ದೀರಾ ಕರೆಕ್ಟ್ ಏನಾಯ್ತದೆ ಬ್ರೋ? ಏನು ಪೇಕ್ ಆರ್ಡರಾ ಬ್ರೋ? ಪೇಕ್ ಆರ್ಡರ್ ಮಾಡಿದ್ದೀರಾ? ಏನ್ ಮಾಡಿದ್ಯಾ? ಪೇಕ್ ಆರ್ಡರಾ? ಬೇಕಾದದು ಇಲ್ಲ. ಹಾಂ, ಗಾಡೀಲಿ ಓಡಾಡ್ತಾ ಇದ್ದೀರಾ? ಗಾಡಿ ಎಲ್ಲಿ ಓಡಾಡ್ತಾ ಇದೀನಿ ನಾನು? ಇಲ್ಲಿ ನಡ್ಕೊಂಡು ಓಡಾಡ್ತಾ ಇದೀನಿ. ಗಾಯ್ಸ್ 100% ಫೇಕ್ ಆರ್ಡರೇ ಗಾಯ್ಸ್ ಇದು. ಬೇಕು ಅಂತ ಮಾಡ್ಬಿಟ್ಟು ಆಟ ಆಡಿಸ್ತಾ ಇದ್ದಾರೆ ಅಷ್ಟೇ. ನೋಡಿ ಆಲೆ 20 ನಿಮಿಷ ಆಯಿತು ನಾನು ಇಲ್ಲಿಗೆ ಬಂದು. 20 ನಿಮಿಷದಿಂದ ಅಲ್ಲಿ ಬಂದೆ ಇಲ್ಲಿ ಬಂದೆ ಅಂತ ಆಟ ಆಡ್ತಾರೆ. ಯಾರು ಆಟೋದವರೇ ಬುಕ್ ಮಾಡಿರೋದಿಲ್ಲ 100%. ಅಷ್ಟೇ ಗೈಸ್. ನೋಡಿ ಕ್ಯಾನ್ಸಲ್ ಮಾಡಿದೆ ಅಂದರೆ ನನಗೆ ಸ್ಟಾರ್ಟಿಂಗೇ ಗೊತ್ತಾಗಿತ್ತು ಅಂದರೆ ಇದೇ ರೀತಿಯಲ್ಲಿ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂತಂದ್ರೆ ಅಷ್ಟು ದೂರ ಯಾರು ಬುಕ್ ಮಾಡಲ್ಲ, ಸುಮ್ಮನೆ ಹಾಕಿದ್ದಾರೆ ಅಷ್ಟೇ. ಬನ್ನಿ ಹೋಗೋಣ, ಇನ್ನೇನು ಮಾಡ್ತೀರಾ? ಸುಮ್ಮನೆ ಆಟ ಆಡಿಸ್ತಾ ಅಷ್ಟೇ, ಫೇಕ್ ಆರ್ಡ್ರ್ಗಳು ಮಾಡ್ಬಿಟ್ಟು. ಗೈಸ್ ನನಗೆ ಅನ್ನಿಸ್ದಂಗೆ ಯಾರೋ ಆಟೋದವ್ರು ಬುಕ್ ಮಾಡಿದ್ದಾರೆ. ಆಟೋದವ್ರು ಬುಕ್ ಮಾಡಿಬಿಟ್ಟು ಏನು ಮಾಡಿದ್ದಾರೆ ಅಂತಂದರೆ ಪ್ಯಾಸೆಂಜರ್ ಕರ್ಕೊಂಡು ಹೊರಟೋಗಿದ್ದಾರೆ. ಮತ್ತೆ ಅಲ್ಲಿಗೆ ಬರೋವರೆಗೂ ವೆಯ್ಟ್ ಮಾಡಿಸ್ಬಿಟ್ಟು ಅಲ್ಲಿ ಕಾಯ್ದುಬಿಟ್ಟು ಬರೋ ತನಕ ಮಾಡ್ತಾ ಇದ್ದಾರೆ ಅವರು. ಬಟ್ ಆಗ್ತಾ ಇಲ್ಲ ನೋಡಿ, ಸುಮ್ಮನೆ ಅಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಟ ಆಡಿಸ್ತಾ ಇದ್ದಾರೆ ಅಷ್ಟೇ.
ಅಂದರೆ ಫೇಕ್ ಆರ್ಡರೇ ಅದು 100% ಫೇಕ್ ಆರ್ಡರೇ. ನನಗೆ ಸ್ಟಾರ್ಟಿಂಗ್ ಬರಬೇಕಾದ್ರೇ ಡೌಟ್ ಇತ್ತು, ಅಂದರೆ ಇಷ್ಟು ದೂರಕ್ಕೆ ಯಾರಪ್ಪ ಬುಕ್ ಮಾಡ್ತಾರೆ, ಅಂದರೆ ಇಲ್ಲಿಂದ ದೊಡ್ಡಬಳ್ಳಾಪುರಕ್ಕೆ ಯಾರು ಬುಕ್ ಮಾಡ್ತಾರೆ, ಇಲ್ಲಿಂದ ಅಂತಂದರೆ ಒಂದು 25 ಕಿಲೋಮೀಟರ್ನೇ ಇದೆ, ಯಾರು ಬುಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ ಅಲ್ಲಿ ಥರ ಲಾಂಗ್ ಆರ್ಡರ್ಗಳು ಬುಕ್ ಮಾಡೋದು ಆಲ್ಮೋಸ್ಟ್ ಈ ಆಟೋದವರೇ ಬುಕ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಅಂದರೆ ಒಂದು ಸಲ ಅಲ್ಲಿ ಯಲಹಂಕದಿಂದ ಮಾಡಿದ್ರು, ಮಾದವರದಿಂದ ಯಲಹಂಕದವರೆಗೂ ಮಾಡಿದ್ರು. ಈಗ ನೋಡಿ ಇಲ್ಲಿಂದ ಮಾಡಿದ್ದಾರೆ, ಇಲ್ಲಿಂದ ಅಲ್ಲಿವರೆಗೂ ಮಾಡಿದ್ದಾರೆ. ಅಂದರೆ ಅವರು ಬೇರೆ ನಂಬರಲ್ಲಿ ಮಾಡ್ತಿದ್ದಂಗೆ ಗೊತ್ತಾಯಿತು ಯಾವುದೋ ಫೇಕ್ ಆರ್ಡರ್ ಇದು ಅಂತ ಹೇಳ್ಬಿಟ್ಟು, ಅದೇ ರೀತಿಯಲ್ಲಿ ಫೇಕ್ ಆರ್ಡರ್ ಆಯಿತು. ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ ಗೈಸ್. ಅಂದರೆ ಈ ಥರ ಆಟ ಆಡಿಸ್ತಾ ಇದ್ದಾರೆ ಅಂತಂದರೆ ಬೈಕ್ ಟ್ಯಾಕ್ಸಿ ಇವಾಗ ಒಂದು ಕೋರ್ಟಿಂದ ಏನಾದ್ರು ಬಂದರೆ, ಅಂದರೆ ಈಗ ಸುಪ್ರೀಂ ಕೋರ್ಟಲ್ಲಿ ಏನಾಗಿದೆ ಅಂತಲೂ ಕೂಡ ಗೊತ್ತಿಲ್ಲ. ಸುಪ್ರೀಂ ಕೋರ್ಟಿಂದ ಏನಾದ್ರು ಬರೋವರೆಗೂ ಇದೇ ಗತಿನೇ ಇವಾಗ. ಈ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋರಿಗೆ ಇದೇ ರೀತಿಯಲ್ಲಿ ಇವ್ರು ಆಟೋದವ್ರು ಕರ್ಸೋದು ಆಟ ಆಡ್ಸೋದು ಈ ಥರ ಮಾಡ್ತಾರೆ. ಅಂದರೆ ಇದೇ ರೀತಿಯಲ್ಲಿ ಏನಾದ್ರು ಆಟೋದವ್ರಿಗೆ ಏನಾದ್ರು ಈ ಥರ ಕರ್ಸ ಆಟ ಆಡ್ಸೋರು ಹೆಂಗಿರುತ್ತೆ ಹೇಳ್ರಿ. ಅಂದರೆ 2 ಗಾಡಿ ಬುಕ್ ಮಾಡಿ ನಾವು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಮಾಡ್ತಾರಲ್ಲ. ಅಂದರೆ ಇವರು ಸುಮ್ಮನೆ ಬೇಕು ಅಂತ ಮಾಡ್ತಾ ಇರೋದು ಕೆಲಸ ಇದು. ಅಂದರೆ ಇಂಟೆನ್ಷನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಸುಮ್ಮನೆ ಕರ್ಸ್ಬಿಟ್ಟು ಆಟ ಆಡ್ಸೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಅಂದರೆ ಅವ್ರು ಅಲ್ಲಿ ಇಲ್ಲವೇ ಇಲ್ಲ, ಅಲ್ಲಿ ಹೊರಟೋಗಿದ್ದಾರೆ. ಅಂದರೆ ಆಟೋ ಸೌಂಡು ಗಾಡಿ ಸೌಂಡು ನೀಟಾಗಿ ಕೇಳಿಸ್ತಾ ಇದೆ ಅಲ್ಲಿ. ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ, ನಡ್ಕೊಂಡು ಓಡ್ತಾ ಇದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಹೋಗೋರಾಗಿದ್ದಿದ್ರೆ ಪಕ್ಕ ಬುಕ್ ಮಾಡ್ಕೊಂಡು ಅಲ್ಲೇ ಕಾಯ್ಕೊಂಡು ಅಲ್ಲೇ ಇರೋರು, ಎಲ್ಲೂ ಹೋಗ್ತಾ ಇರಲಿಲ್ಲ. ಬಟ್ ಫೇಕ್ ಆರ್ಡರ್ ಆಗಿರೋದು ಅಂತಂದರೆ ಅಲ್ಲಿ ಸರ್ಕಲ್ಗೆ ಹೋಗ್ತಿದ್ದಂಗೆ ಗೊತ್ತಾಯಿತು. ಅಂದರೆ ಅಲ್ಲೆಲ್ಲ ಆಟೋ ಇದ್ವಲ್ಲ, ಎಲ್ಲ ಆಟೋದವ್ರು ಬುಕ್ ಮಾಡಿದ್ದಾರೆ, ಮುಂದೆ ಮೂವ್ ಆಗಿದ್ದಾರೆ. ಅದಕ್ಕೋಸ್ಕರನೇ ಈ ಥರ ಪ್ರಾಬ್ಲಮ್ ಆಗಿದೆ. ಏನು ಮಾಡೋಕ್ಕಾಗಲ್ಲ ಗೈಸ್. ಜೊತೆಲಿ ನಿಮ್ಗೆ ಏನಾರು ಈ ಥರ ಏನಾರು ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಏನಾರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.